Excel Techno School, ಗುರುವಾಯನಕೆರೆ, ವೇಣೂರು. Admission open now. ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಸೊ ಪ್ರಯತ್ನ ಮಾಡ್ತಾ ಇದ್ವಿ, ಒಂದಲ್ಲ ಒಂದಿನ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಮಾತು ಸಹಜವಾಗಿ ಕೂಡ ಒಂದಷ್ಟು ಚರ್ಚೆಗೆ ನಾಂದಿ ಆಡಿರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕುಣಿಗಲ್ ಶಾಸಕರಾಗಿರುವಂತಹ ರಂಗನಾಥ್ ಅವರು ಇದ್ದಾರೆ. ಅವ್ರ ಹತ್ರ ಈ ವಿಚಾರ ಬಗ್ಗೆ ಮಾತಾಡುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ನಿಮ್ಮದೇ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಡಿ.ಕೆ. ಸುರೇಶ್ ಅವರ ಒಂದು ಮಾತು ಸಾಕಷ್ಟು ಕೂಡ ಈಗ ಕುತೂಹಲಕ್ಕೆ ಅಡಿ ಮಾಡಿಕೊಟ್ಟಿದೆ. ಒಂದು ನಾಯಕತ್ವ ಚರ್ಚೆ ಬೆನ್ನಲ್ಲೇ ಈ ರೀತಿ ಹೇಳಿಕೆ ಕೊಟ್ಟಿರುವಂತದ್ದು ಸಹಜವಾಗಿ ಕೂಡ ಏನೋ ಒಂದು ಆ ಚರ್ಚೆಗೆ ಗ್ರಾಸ ಆಗಿರುತ್ತೆ. ನೋಡಿ, ನನ್ನ ಕುಣಿಗಲ್ ತಾಲೂಕಿನಲ್ಲಿ ಕುಣಿಗಲ್ ಉತ್ಸವನ ಅಂಗವಾಗಿ ಕ್ರೀಡೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಕ್ರಿಕೆಟ್ ಅನ್ನ ಶುರು ಮಾಡಿದ್ದು. ಅಂತ ಸಂದರ್ಭದಲ್ಲಿ ಅವರನ್ನ ನಾವು ಬರಮಾಡ್ಕೊಂಡಿದ್ದು. ಇವತ್ತು ನಮ್ಮಲ್ಲಿ ಡಿ.ಕೆ. ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕುಣಿಗಲ್ ಉತ್ಸವ ನಡೆಸ್ತಾ ಇದ್ದೇವೆ. ಇದ್ರ ಮಧ್ಯೆ ಮಾತನಾಡಬೇಕಾದ್ರೆ ಕ್ರೀಡಾಪಟುಗಳಿಗೆ ಉತ್ಸಾಹ ತುಂಬಿಸ್ಲಿಕ್ಕೆ ಎಲ್ಲರೂ ಸೋಲೋದು ಗೆಲ್ಲೋದು ಇದ್ದೇ ಇರುತ್ತೆ. ನೀವು ಹಠವನ್ನ ತೊಟ್ಟು ಗೆಲ್ಲೋ ಮುಖಾಂತರ ನೀವು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ, ಒಂದು ಮನಸ್ಥಿತಿ ಇರಬೇಕು ಅನ್ನೋದನ್ನ ನಮ್ಗೆಲ್ಲ ತಿಳಿ ಹೇಳಿದಂತ ಮಾತು. ನೀವು ಯಾವ್ದಾವ್ದೋ ರೀತಿಲಿ ರಾಜಕೀಯಕ್ಕೆ ಅದು ವ್ಯಾಖ್ಯಾನ ಮಾಡಿಸೋಂತ ಅವಶ್ಯಕತೆ ಇಲ್ಲ. ಇವತ್ತು ಡಿ.ಕೆ. ಸುರೇಶ್ ಸಾಹೇಬ್ರು 3 ಸಲ ಸಂಸದರಾಗಿದ್ದಾರೆ, 1 ಸಲ ಪರಾಭವಗೊಂಡಿದ್ದಾರೆ. ಆದ್ರೂ ಸಹ ಜನರ ಒಂದು ನಿರೀಕ್ಷೆ ಅವ್ರ ಮೇಲೆ ಯಾವತ್ತೂ ಕಡಿಮೆ ಆಗಿಲ್ಲ. ನಾವು ಸಹ ಸಾಕಷ್ಟು ಜನ ಶಾಸಕರೆಲ್ಲ ಬಂದು ಅವ್ರ ಹತ್ರ ಅಡ್ವೈಸ್ ತೆಗೆದುಕೊಂಡು ಹೋಗ್ತಾರೆ, ಸಲಹೆ ಪಡ್ಕೊಂಡು ಹೋಗ್ತಾರೆ, ಅವರ ಮಾರ್ಗದರ್ಶನ ಪಡಿತಾರೆ. ಅವರು ಒಂದು ಉನ್ನತ ಮಟ್ಟದ ನಾಯಕರಾಗಿ ಹೊರಹೊಮ್ಮಿ ಇವತ್ತು ನಮ್ಮನ್ನೆಲ್ಲ, ನಾನೇನಾದ್ರೂ 2ನೇ ಬಾರಿ ಶಾಸಕನ ಆಗ್ಬೇಕಾದ್ರೆ ಅವರೇ ಪ್ರಥಮ ಕಾರಣ ಅಂತ ಹೇಳಲಿಕ್ಕೆ ನನ್ಗೆ ಹೆಮ್ಮೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ಅವ್ರು ಹೇಳಿರೋಂಥದ್ದು ಸ್ಪೋರ್ಟಿವ್ ಸ್ಪಿರಿಟ್ ಅಲ್ಲಿ ನೀವು ಸದಾ ಕಾಲ ಆ ಒಂದು ಚಿಂತನೆಯಲ್ಲಿ ಪ್ರಯತ್ನ ಪಡ್ತಾ ಇರಬೇಕು ಅಂತ ಹೇಳಿದಂತ ಮಾತು. ಸೊ ಒಂದು ಇಲ್ಲಿ ಚರ್ಚೆ ಆಗ್ತಿರುವಂತದ್ದು, ಒಬ್ರು ಸೋಲ್ಬೇಕು ಅಂದ್ರೆ ಮತ್ತೊಬ್ರು ಗೆಲ್ಲಲೇಬೇಕಾಗತ್ತೆ ಅನ್ನುವಂತ ಮಾತನ್ನ ಮಾರ್ಮಿಕವಾಗಿ ಹೇಳಿರುವಂತದ್ದು. ಅದು ರಾಜಕೀಯಕ್ಕೂ ಒಂದು ಯಾವ ರೀತಿ ನೀವು ವ್ಯಾಖ್ಯಾನಿಸ್ಕೊಳೋದು ಒಂದ್ ಕಡೆ ಆದ್ರೆ, ಕ್ರೀಡೆಗಳಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಸೋತಾಗ ಧೃತಿಗೆಡಬಾರ್ದು, ಗೆದ್ದಾಗ ಹುಬ್ಬಬಾರ್ದು ಅನ್ನೋ ರೀತಿಯಲ್ಲಿ ಸದಾ ಕಾಲ ಒಳ್ಳೆ ಚಿಂತನೆ ಇದ್ಕೊಂಡು ಒಳ್ಳೆ ಮನಸ್ಸಲ್ಲಿ ನೀವು ಸದಾ ಕಾಲ ಪ್ರಯತ್ನವನ್ನ ಮಾಡ್ತಾ ಇರಿ ಅಂತ ನಮ್ಗೆಲ್ಲರಿಗೂ ಅಡ್ವೈಸ್ ಮಾಡಿದ್ರು ಅಂತ ನಾನು ಭಾವಿಸ್ತೇನೆ. ಅಲ್ಲ, ಇತ್ತೀಚೆಗೆ ದೆಹಲಿಯಿಂದ ಬೆಂಗಳೂರಿಗೆ ಬರ್ತಿದಂತೆ ಎಲ್ಲವೂ ಹೊಂದಿಕೊಂಡಂತೆ ಆಗಿದೆ ಅನ್ನುವಂತಹ ಮಾತನ್ನ ಡಿ.ಕೆ. ಸುರೇಶ್ ಅವರು ಹೇಳಿದ್ರು. ಈಗ ಹೇಳ್ತಿದ್ರೆ ಸೋತಿದ್ದೇವೆ ಅನ್ಬಿಟ್ಟು ಎಲ್ಲವನ್ನ ಕೈ ಬಿಡೋದಲ್ಲ, ನಮ್ಮ ಪ್ರಯತ್ನ ನಿರಂತರವಾಗಿರುತ್ತೆ ಅನ್ನುವಂತ ಮಾತು ಹೇಳಿದ್ದಾರೆ. ಎಲ್ಲಿ ಸೋತಿದ್ದೇವೆ? ನಾವೆಲ್ಲೂ ಸೋತಿಲ್ಲ. ನಮ್ಮ ಪ್ರಯತ್ನಗಳು ನಿರಂತರವಾಗಿರುತ್ತೆ. ಇವತ್ತು ಒಳ್ಳೆ ಒಂದು ಅವಕಾಶಗಳಲ್ಲಿ ಕಾಂಗ್ರೆಸ್ ಪಕ್ಷ ತರಬೇಕು ಅಂತ ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬರು 140 ಸೀಟ್ ತಂದು ಕೊಟ್ಟಿದ್ದಾರೆ. ಅದೇ ರೀತಿ 5 ಗ್ಯಾರಂಟಿಗಳು ಕೊಡಕ್ಕಾಗಲ್ಲ ಅಂತ ವಿರೋಧ ಪಕ್ಷ ಹೇಳಿದಂತ ಹಿನ್ನೆಲೆಯಲ್ಲಿ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಈಗ 6ನೇ ಗ್ಯಾರಂಟಿ ಕೃಷ್ಣ ಬೈರೇಗೌಡರು ಭೂಮಿಯ ಗ್ಯಾರಂಟಿ ಕೊಟ್ಟಿರುತ್ತದನ್ನ ನೀವೇ ನೋಡ್ತಾ ಇದ್ದೀರಿ. ಸರ್ಕಾರ ವಿಶೇಷವಾಗಿ ಬಡವರ ಒಂದು ಅನುಕೂಲತೆಗೆ ತಕ್ಕಂತೆ ಚಿಂತನೆ ಮಾಡ್ಕೊಂಡು ಸಮರ್ಥವಾಗಿ ನಾವು ನಿರ್ವಹಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಪ್ರತಿಯೊಂದು ಒಂದು ವ್ಯವಸ್ಥೆಯಲ್ಲಿ ನಾನ್ ತಿಳಿದಂಗೆ ಇಡೀ ಭಾರತ ದೇಶಕ್ಕೆ ಮಾದರಿಯಾಗಿ ಸಂಸದರಾಗಿ ಇರುವಂತದನ್ನ ನೋಡಿದ್ದೇವೆ. ಸೊ ಹಾಗಾಗಿ ಸಂಸದರ ಮಾತು ಹೆಚ್ಚಿನ ಶಕ್ತಿ ಇದೆ. ಸೊ ನಾವೆಲ್ಲ ಅವರ ಒಂದು ಪ್ರತಿಯೊಂದು ನಮ್ಮ ಸಮಸ್ಯೆಗಳನ್ನ ಅವರ ಜೊತೆ ಪರಿಹಾರ ತೆಗೆದುಕೊಳ್ಳಕ್ಕೆ ಹೋಗ್ತಾನೆ ಇರ್ತೀವಿ. ಅವರ ಉಪದೇಶಗಳು ಬಹಳಷ್ಟು ಶಕ್ತಿಯುತವಾಗಿರುತ್ತೆ ಅಂತ ಹೇಳಬಲ್ಲೆ ನಾನು. ಸಿಎಂ ಸಿದ್ದರಾಮಯ್ಯ ಉಪಹಾರ ಕೂಟಕ್ಕೆ ಡಿ.ಸಿ.ಎಂ ಅವರ ನಿವಾಸಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ತಾವು ಕೂಡ ಅಲ್ಲಿದ್ರಿ. ಸೊ ಏನ್ ಚರ್ಚೆ ಆಯ್ತು, ಅಥವಾ ಸಿಎಂ ಅವರು ಏನಂತ ಹೇಳಿದ್ರು? ಈಗ ಉಪ ಮುಖ್ಯಮಂತ್ರಿಗಳ ಮನೆಗೆ ಮುಖ್ಯಮಂತ್ರಿಗಳು ಸಾಹೇಬರು ಬಂದಿದ್ರು. ತಿಂಡಿ ತಿನ್ಲಿಕ್ಕೆ ಅವರ ಏನು ಲೋಕಾರೂಢಿ ಮಾತುಗಳನ್ನ ಮತ್ತು ಯಾವ ರೀತಿ ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ಇರ್ಬೇಕು ಅನ್ನೋ ಮಾತುಗಳು ಆಡಿದ್ದಾರೆ. ಅದಾದ್ಮೇಲೆ ಮಿಕ್ಕಿದ ಮಾತುಗಳು ಆಡ್ಬೇಕಾದ್ರೆ ನಾನು ಅದೇ ಒಳಗಡೆ ಇರಲಿಲ್ಲ. ಸೊ ಹಾಗಾಗಿ ನನ್ ತಿಳಿದಂತೆ ಸರ್ಕಾರನ ಇವತ್ತು ಬಜೆಟ್ ಇವತ್ತು ಏನು ನಡೆಯುತ್ತೆ ಬಜೆಟ್ ಅಂತೀನಿ, ನಮ್ಮಲ್ಲಿ ಅಧಿವೇಶನ ಯಾವ ರೀತಿ ಮುಂದೆ ಮಾಡಬೇಕು ಅನ್ನೋದಕ್ಕೋಸ್ಕರ ಚರ್ಚೆ ಮಾಡಿದ್ದಾರೆ. ಮುಂದಿನ ವರ್ಷ ಯಾವ ಕಾರ್ಯಕ್ರಮ ಕೊಡಬೇಕು ಅನ್ನೋದನ್ನ ಇಬ್ರು ಆಲೋಚನೆ ಮಾಡಿ ಒಳ್ಳೆ ಒಂದು ನಿರ್ವಹಣಾ ವ್ಯವಸ್ಥೆಯ ಚಿಂತನೆ ಮಾಡಿದ್ದಾರೆ ಅಂತ ಹೇಳ್ಬಲ್ಲೆ ನಾನು. ಸಿಎಂ ಅವರು ಡಿ.ಸಿ.ಎಂ ಅವರ ನಿವಾಸದಲ್ಲಿ ಉಪಹಾರ ಕೂಟ ಸವಿದ ನಂತರ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಉತ್ಸಾಹ ಹುಮ್ಮಸ್ಸು ಜಾಸ್ತಿ ಆಗಿದೆ ಅಂತಿದ್ದಾರೆ. ನಾವು ಸದಾಕಾಲ ಯಾವಾಗ್ಲೂ ಹುಮ್ಮಸ್ಸಲ್ಲಿ ಇರ್ತೀವಿ. ಯಾವತ್ತು ನಾವು ಪೇಚ್ ಮಕ ಹಾಕೊಂಡೇ ಇಲ್ಲ. ನಾವು
ಅವತ್ತು ಇಡಿ ಅವರು, IT ಅವರು ಮತ್ತು CBI ಅವರು ಬಂದಾಗ್ಲೂ ಅದನ್ನ ಶಕ್ತಿಯುತವಾಗಿ ಫೇಸ್ ಮಾಡಿದ್ದಂಥದ್ದು ನೀವು ನೋಡಿದ್ದೀರಿ. ಸೊ ಹಾಗಾಗಿ ಎಲ್ಲ ವಿಚಾರದಲ್ಲೂ ಒಳ್ಳೇದಾಗುತ್ತೆ ಅಂತ ಹೇಳಬಲ್ಲೆ ನಾನು. ಇನ್ನೊಂದು ಮಾತು, ರಾಜಣ್ಣ ಅವ್ರು ಹೇಳ್ತಿದ್ರೆ DK ಶಿವಕುಮಾರ್ ಅವರು CM ಆದ್ರೆ ಅವ್ರ ಸಂಪುಟದಲ್ಲಿ ನಾನು ಮಂತ್ರಿ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ರು. ರಾಜಣ್ಣ ಅವರು ಅವ್ರ ಹಿರಿತನದಲ್ಲಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು, ತ್ಯಾಗವನ್ನ ಮಾಡಬೇಕು ಅಂತ ಇವತ್ತು ಹೇಳಿರೋಂಥ ಮಾತಿಗೆ ನಾವೆಲ್ಲ ಒಪ್ಕೋಬೇಕಾದ್ದೆ. ಸೊ ಹಾಗಾಗಿ ಅವ್ರು ಹೇಳಿದಂತೆ ಆಗ್ಲಿ ಅಂತ ನಾನು ಬಯಸ್ತೇನೆ. ಮತ್ತೆ ತ್ಯಾಗ ಮಾಡ್ತಿದ್ದಾರೆ ಅಂತನ ಅಲ್ಲ, ಈಗ ಅವ್ರು ನನ್ಗೆ DK ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆದ್ರೆ ನಾನು ಸಚಿವ ಸಂಪುಟದಲ್ಲಿ ಇರೋದಿಲ್ಲ ಅಂತ ಹೇಳಿರೋ ಅರ್ಥ ನೀವೇ ಅವ್ರನ್ನ ವ್ಯಾಖ್ಯಾನಿಸ್ಬೇಕು. ನಾನು ತಿಳಿದಿರಂತೆ ಅವರು ಪ್ರತಿ ಬಾರಿ ಅಧಿಕಾರವನ್ನ ಬೇರೆ ಬೇರೆಗೆ ಹಸ್ತಾಂತರ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇದ್ದಾರೆ ಅಂತ ನಾನು ತಿಳ್ಕೊತೇನೆ. ನಾನು ಇದಿಷ್ಟು ಕೂಡ ರಂಗನಾಥ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕೋಡ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.